ತಾಕತ್ತಿದ್ರೆ ಮೋದಿಯನ್ನ ಗುಂಡಿಟ್ಟು ಕೊಲ್ಲಿ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಧಾನಿಯವರನ್ನ ತಪ್ಪಾಗಿ ಅರ್ಥೈಸಿ ಹೇಳಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ತಪ್ಪಾಗಿ ಹೇಳಿದ್ರೆ ಕ್ಷಮೆ ಕೇಳ್ತೀನಿ, ನೋವಿನಲ್ಲಿ ಈ ರೀತಿಯಾಗಿ ಹೇಳಿದ್ದೇನೆ, ಬಿಜೆಪಿಯವರು ಕಾನೂನು ಕ್ರಮ ಕೈಗೊಳ್ಳೋದಾದ್ರೆ ಕೈಗೊಳ್ಳಲಿ ಅಂತ ಅವರು ಹೇಳಿದ್ದು, ನಾನು ಕಾನೂನು ಮೂಲಕವೇ ಉತ್ತರವನ್ನ ನೀಡ್ತೀನಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಕೊಟ್ಟಂತಹ ಹೇಳಿಕೆ ಈಗ ವಿವಾದಕ್ಕೆ ಕಾರಣ ಆಗಿರೋದು. ತಾಕತ್ತಿದ್ರೆ ಮೋದಿಯನ್ನ ಗುಂಡಿಟ್ಟು ಕೊಲ್ಲಿ ಅನ್ನುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಧಾನಿಯವರನ್ನ ತಪ್ಪಾಗಿ ಅರ್ಥೈಸಿ ಹೇಳಲಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಪ್ಪಾಗಿ ಹೇಳಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಕೂಡ ಹೇಳಿದ್ದು, ನೋವಿನಲ್ಲಿ ಈ ರೀತಿಯಾಗಿ ಹೇಳಿದ್ದೇನೆ, ಬಿಜೆಪಿಯವರು ಕಾನೂನು ಕ್ರಮ ಕೈಗೊಳ್ಳೋದಾದ್ರೆ ಕೈಗೊಳ್ಳಲಿ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳಿದ್ದಾರೆ. ನಾನು ಕಾನೂನು ಮೂಲಕವೇ ಇದಕ್ಕೆ ಉತ್ತರವನ್ನ ನೀಡ್ತೀನಿ ಅಂತ ಕಾಂಗ್ರೆಸ್ ಮುಖಂಡ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕಳೆದ ಒಂದು ತಿಂಗಳ ಹಿಂದೆ ಮಾತನಾಡಿರುವಂತಹ ವಿಚಾರಕ್ಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಪ್ರಧಾನಿಯವರನ್ನ ತಾಕತ್ತಿದ್ರೆ ಗುಂಡಾಕಿ ಎನ್ನುವಂಥ ಮಾತು, ಈ ಶಬ್ದ ಈಗ ಬಿಜೆಪಿಯವರು ಅದಕ್ಕೆ ತೀವ್ರವಾದಂಥ ಖಂಡನೆ ಮಾಡ್ತಾರೆ. ಇಲ್ಲಿ ಏನಾಯಿತು, ಯಾಕೆ ಈ ಥರ ಮಾತುಗಳನ್ನು ಹೇಳಿದ್ರು, ಅದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸ್ವತಃ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಬೇಳೂರು ಗೋಪಾಲಕೃಷ್ಣ ಅವರು ನೀವು ಒಂದು ಪದವನ್ನು ಬಳಸಿದ್ರಿ, ತಾಕತ್ತಿದ್ರೆ ಪ್ರಧಾನಿ ಗುಂಡಾಕಿ ಅನ್ನೋದು, ಇದನ್ನು ಯಾಕೆ ಬಳಸಿದ್ರಿ? ನೋಡಿ, ಇದು ಹಿಂದಿನ ತಿಂಗಳು 4ನೇ ತಾರೀಕು ಆಗಿದ್ದು, ಒಂದು ತಿಂಗಳಾಯಿತು, ಒಂದು ದಿವಸ ಆಯಿತು. ನಮ್ಮ ಪ್ರತಿಭಟನಾ ಸಭೆಯಲ್ಲಿ ಮಾಧ್ಯಮ ಮತ್ತು ಮೀಡಿಯಾದವರಿದ್ದರಿಗೆ ನಾನು ಮಾತಾಡಿರುವಂಥದ್ದು. ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಈ ದೇಶದ ನಮ್ಮ ರಾಷ್ಟ್ರಪತಿ ಇದು ಗಾಂಧೀಜಿಯವರ ಬಗ್ಗೆ ಅವಹೇಳನಕಾರಿಯಾದಂಥ ಒಂದು ಅವ್ರ ಫೋಟೋಕ್ಕೆ ಗನ್ ಹಿಡಿಯುವಂಥದ್ದು, ಅವ್ರ ಫೋಟೋ ಸುಟ್ಟಾಕುವಂಥದ್ದು ಮತ್ತು ಗೋಡ್ಸೆ ಜಿಂದಾಬಾದ್ ಅಂತ ಕೂಗಿರುವಂಥ ಹಿಂದೂ ಮಹಾಸಭಾದ ಕಾರ್ಯದರ್ಶಿ ಪೂಜಾ ಪಾಂಡೆ ಹೇಳಿಕೆ ಕೊಟ್ಟಿರುವಂಥದ್ದು ಮತ್ತು ಅವ್ರ ಸಂಘಟನೆಗಳು ಮಾಡಿದ್ರು. ಆ ವಿಚಾರದಲ್ಲಿ ಅವತ್ತು ಮಾತಾಡಿರೋದು ಈ ಘಟನೆ. ಅವತ್ತು ನನಗೆ ನೋವಾಯಿತು. ದೇಶದ ರಾಷ್ಟ್ರಪಿತನಿಗೆ ಈ ಥರ ಗನ್ ಹಿಡಿದು ಸುಟ್ಟು ಅವಮಾನ ಮಾಡಿದಾಗ ಯಾರಾದರೂ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಆದರೆ ಪ್ರಧಾನಿ ಗುಂಡಾಕಿ ಸರಿನಾ? ಅದು ಆ ಥರ ಹೇಳಿದ್ದಲ್ಲ ಅದು. ಆವಾಗ ನಾನು ಹೇಳಿದೆ, ನೀವು ಗನ್ ಹಿಡ್ತೀರಲ್ಲ, ಆ ಗನ್ನನ್ನು ನಿಮ್ಮ ಪಕ್ಷದ ಮುಖಂಡರಿಗೆ ಮತ್ತು ಪ್ರಧಾನಿಯವರಿಗೆ ನೀವು ಮಾಡ್ತೀರಾ ಅನ್ನೋ ಹೇಳಿರೋ ಘಟನೆ. ತಾಕತ್ತಿದ್ರೆ ಗುಂಡಾಕ್ತೀರಿ, ತಾಕತ್ತಿದ್ರೆ ಗನ್ ಹಿಡಿತೀರ ಅಂತ ಹೇಳೋದಕ್ಕೆ ಹೇಳಿರೋದು ಬಿಟ್ರೆ ನಾನು ಅದು ಕೊಲೆ ಮಾಡಿ ಅಂತ ಅವ್ರು ಹೇಳಿದಂತೂ ಅಲ್ಲ. ಅದರಿಂದ ನಾನು ಯಾಕೆ ಹೇಳಿದೆ ಅಂದ್ರೆ ನೀವು ತಿಳ್ಕೋಬೇಕು. ರಾಷ್ಟ್ರಪಿತಕ್ಕಿಂತ ದೊಡ್ಡದು ಯಾರಿದ್ದಾರೆ? ಈ ದೇಶದ ರಾಷ್ಟ್ರಪಿತ ನಮ್ಮ ದೇಶದ ಅವ್ರಿಗಿಂತ ಗೌರವ ಕೊಡುವಂಥ ಇನ್ಯಾರಿಗೆ ಕೊಡಬೇಕಾಗುತ್ತೆ ಅಲ್ವಾ? ಅಂಥವರಿಗೆ ಈ ಥರ ಮಾಡಿದಾಗ ನೀವು ಸುಮ್ಮನೆ ಇರೋಕ್ಕಾಗತ್ತಾ? ನೋವಾಗಲ್ವಾ? ಆವಾಗ ಆ ನೋವಿನಲ್ಲಿ ಏನಾದ್ರು ಹೇಳಿಕೆ ಕೊಟ್ಟಿದ್ದಾರೆ ಬಿಟ್ರೆ ನಾನು ಕೊಲೆ ಮಾಡ್ತೀನಿ ಅಂತೂ ಖಂಡಿತ ನಾನು ಹೇಳಿದ್ದಲ್ಲ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ಅಪಾರವಾದ ಗೌರವ ಇರುತ್ತೆ. ಯಾರೇ ಪ್ರಧಾನಿ ಆಗಲಿ ಅವ್ರ ಬಗ್ಗೆ ನಾವು ಹೇಳುವಂಥದ್ದು ಅಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ. ನಾವು ಯಾವುದಾದ್ರು ಮೂಡಲ್ಲಿ ಆ ಥರ ಹೇಳಿದ್ದಿದ್ರೆ ಕ್ಷಮೆ ಹಾಕ್ಸ್ತೇನೆ, ನಾನು ಇಲ್ಲ ಅಂತಿಲ್ಲ. ದೇಶದ ಪ್ರಧಾನಿ ಮಂತ್ರಿ ಇರ್ಬೋದು, ಇನ್ನೊಬ್ರಿಗೂ ರಾಷ್ಟ್ರಪತಿ ಇರ್ಬೋದು, ಅವ್ರ ಬಗ್ಗೆ ಮಾತಾಡೋದು. ಆದರೆ ಇವತ್ತು ರಾಷ್ಟ್ರಪಿತನಿಗೆ ಅವಮಾನ ಮಾಡಿದ್ದಕ್ಕೆ ಏನಂತೀರಿ? ದೇಶದ ರಾಷ್ಟ್ರಪಿತನಿಗೆ ಈ ಥರ ಅವಮಾನ ಆದಾಗ ಹಾಗಾದ್ರೆ ಸುಮ್ಮನೆ ಕೂತ್ಕೊಬಿಡೋಣಂತೀರಾ ಅಲ್ವಾ? ಅದೇನೇ ನಮ್ಮ ಪಕ್ಷದವ್ರು ಯಾರು ಮಾಡಿದ್ರೆ ದೇಶದ ಇಷ್ಟೊತ್ತಲೇ ಉರಿತಾ ಇತ್ತಲ್ಲ, ಅದನ್ನು ಮಾಡಲಿಲ್ಲಲ್ಲ ಇವ್ರು ಯಾರು. ಆದ್ರಿಂದ ನಾನು ಪ್ರಧಾನಮಂತ್ರಿ ಅವರಿಗೆ, ದೇಶದ ಪ್ರಧಾನಮಂತ್ರಿಯವರಿಗೆ ಗೌರವ ಕೊಡ್ತೀನಿ, ಖಂಡಿತ ಇಲ್ಲ ಅಂತ. ಆ ಥರ ಏನಾದ್ರು ಹೇಳಿಕೆ ಇದ್ದಿದ್ರೆ ಅದು ತಪ್ಪಾಗುತ್ತೆ. ಆ ಥರ ಹೇಳ್ಬಾರ್ದು. ಅದು ಯಾವತ್ತೇ ಯಾರೇ ಆದರೂ ನಾನೇ ಇರ್ಬೋದು, ಇನ್ನೊಬ್ರು ಇರ್ಬೋದು, ನಾನೊಬ್ಬ ಮಾಜಿ MLA ಆಗಿ ಹೇಳಿದ್ದಿದ್ರೆ ತಪ್ಪಾಗುತ್ತೆ. ಅದು ನನ್ನ ನೋವು ಏನಂತ ಹೇಳಿದ್ರೆ, ಆ ಪೂಜಾ ಪಾಂಡೆ ಅಂತ ಅವರು ಏನಿದ್ದಾರೆ, ರಾಷ್ಟ್ರಪಿತನಿಗೆ ಗನ್ ಹಿಡಿತಾರೆ, ರಾಷ್ಟ್ರಪಿತನ ಫೋಟೋ ಸುಡ್ತಾರೆ, ರಾಷ್ಟ್ರಪಿತನ ಎದುರಿಗೆ ಹೇಳ್ತಾರೆ ನಾನು ಬದುಕಿದ್ದೆ, ನಾನು ಇನ್ನು ಆವಾಗಿದ್ದಿದ್ರೆ ನೀನು ಸಾಯಿಸ್ತೀನಿ ಅಂತ ಹೇಳಿ ಅವರ ಗೋಡ್ಸೆ ಜಿಂದಾಬಾದ್ ಅಂತ ಹೇಳಿದಾಗ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ತಪ್ಪು ಅಂತ ಇದ್ದಾಗ ಆ ಥರ ಮಾತಾಡ್ತೀನಿ ಅಷ್ಟೇ. ನಾನು ಬೇಕಂತ ಇದು ಯಾವುದು ಹೇಳಿದ್ದಲ್ಲ. ಖಂಡಿತವಾಗಿಯೂ ಮೋದಿಜಿಯವ್ರ ಬಗ್ಗೆ ಗೌರವ ಇದೆ. ಓಕೆ, ಈಗ ಬಿಜೆಪಿಯವರು ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಿಟಿ ಪೊಲೀಸರು ಸೇರಿದಂತೆ ಎಲ್ಲರಿಗೂ ಕೂಡ ಮನವಿಯನ್ನು ಮಾಡ್ತಿದ್ದಾರೆ, ದೂರನ್ನು ಕೂಡ. ಇದಕ್ಕೇನು ಹೇಳ್ತೀರಿ? ನೋಡಿ, ನಾನು ಹೇಳಿರೋ ಅರ್ಥನೇ ಬೇರೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಂಪ್ಲೇಂಟ್ ಕೊಡುವಂಥ ಇದು ಸಹಜ ಇದ್ದೇ ಇರ್ಬೋದು. ಅದಕ್ಕೆ ಏನಾನಿದೆ ಅದು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಯಾರ್ಯಾರು ಕೈ ಕೊಡೋರು ಏನು ಮಾಡಿದ್ರು ಎಷ್ಟೋ ಕಂಪ್ಲೇಂಟ್ಗಳು ಆಗಿದ್ದಾವೆ, ಇಲ್ಲ ಅಂತ ಇಲ್ಲ, ತುಂಬ ಕಂಪ್ಲೇಂಟ್ಗಳು ಆಗಿದ್ದಾವೆ, ಇಲ್ಲ ಅಂತಿಲ್ಲ. ಅದರಿಂದ ನಾವೇನು ಮಾಡಿದ್ವಿ, ಈಗ ಇವರು ಮೊನ್ನೆ ನಮ್ಮ ಅನಂತಕುಮಾರ್ ಹೆಗಡೆ ಹೇಳ್ಯಾರೆ, ಕೈ ಕಡೀರಿ ಕಾಲು ಕಡೀರಿ ಅಂತಲೂ ಹೇಳ್ಯಾರೆ. ಅವೆಲ್ಲ ಭಾಳ ಜನ ಮಾಡಿದ್ದಾರೆ. ಹಂಗಂತೇಳಿ ಅದೆಲ್ಲ ಕೇಸು ಪಾಸು ಮಾಡ್ತಾರೆ. ಮಾಡ್ಕೊಂಡ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ.
ಓಕೆ, ನಿಮ್ಮ ಹೇಳಿಕೆ ನೀವು ಸಮರ್ಥಿಸ್ಕೊಳ್ತಾ ಇದ್ದೀರಾ ಅಥವಾ ಅದನ್ನ ವಿಡ್ರಾ ಮಾಡ್ಕೋತಾ ಇದ್ದೀರಾ? ಸರ್, ನನ್ನ ಹೇಳಿಕೆ ರಾಷ್ಟ್ರಪಿತನಿಗೆ ಅವಮಾನ ಆಗಿದ್ದಕ್ಕೆ ಮಾತ್ರ ನಾನು ಹೇಳಿಕೆ ಕೊಟ್ಟಿದ್ದೆ. ಯಾಕಂದ್ರೆ ತಪ್ಪು ಮಾಹಿತಿ ಆಗೋದು ಬೇಡ. ಬಹಳ ಜನ ಅದನ್ನ ಏನೇನೋ ತಿದ್ದು ಮಾಡಿ ನನ್ನ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿ ಇನ್ನೇನೋ ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ಇವಾಗ ಪಾಪ ಸಾಮಾಜಿಕ ಜಾಲತಾಣದಲ್ಲಿ ಏನಾದ್ರು ಮಾತಾಡಿದ್ದಾರೆ, ಅದು ಮಾತಾಡ್ಕೊಳ್ಳಿ. ಯಾಕೆ ಮಾತಾಡಿದ್ರಿ, ರಾಷ್ಟ್ರಪಿತನಿಗೆ ಅವಮಾನ ಆದಾಗ ಏನಾಯ್ತು ಅಂತ ಅವ್ರು ತಿಳ್ಕೊಬೇಕಲ್ವಾ? ಆವಾಗ ಅದು ಗೊತ್ತಾಗುತ್ತೆ ಯಾಕೆ ಬೇಳೂರವ್ರು ಮಾತಾಡಿದ್ರು ಅಂತ. ನಾನೊಬ್ಬ ಜನಪ್ರತಿನಿಧಿಯಾಗಿ ಆ ಥರ ಮಾತಾಡಿದ್ರೆ ತಪ್ಪಾಗುತ್ತೆ. ಪಬ್ಲಿಕ್ ಇದರಲ್ಲೇ ನಾನು ಮಾತಾಡಿದ್ದು, ಬೇರೆ ವಿಚಾರದಲ್ಲಿ ಅಲ್ಲ. ಪಬ್ಲಿಕ್ ಸಭೆಯಲ್ಲೇ ನಿಮ್ಮ ಮೀಡಿಯಾದರ ಮುಂದೆ, ನಿಮ್ಮೆಲ್ಲ ಪತ್ರಿಕೆಯರ ಮುಂದೆ ಮಾತಾಡಿದ್ದೇನೆ ಬೇಳೂರು ಅವತ್ತು. ಹಾಗಾಗಿ ಅದನ್ನು ಹಿಂದೆ ಏನು ಮಾತಾಡಿದ್ರೆ ತಿಳ್ಕೊಂಡು ಅವರು ಬೇಕಾದ್ರೆ ಮಾತಾಡ್ರು, ಉತ್ತರ ಕೊಡಲಿ ಅವರು. ನಾನು ಹೇಳಿದಿಷ್ಟೇ, ನಾನು ದೇಶದ ಪ್ರಧಾನಮಂತ್ರಿ ಅವರಿಗೆ ಖಂಡಿತ ಗೌರವ ಕೊಡ್ತೀನಿ, ಇಲ್ಲ ಅಂತ. ಥ್ಯಾಂಕ್ ಯು. ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಇದಿಷ್ಟು ಬೇಳೂರು ಹೇಳ್ತಾ ಇರುವಂಥ ಮಾತು. ನನ್ನ ಮಾತಿನ ಅರ್ಥ ಬೇರೆ ಇತ್ತು, ಹೀಗಾಗಿ ಪ್ರಧಾನಿಯವರನ್ನ ಬೈಯೋದು ಅಥವಾ ಅವರನ್ನ ತೆಗಳೋದು ನನ್ನ ಉದ್ದೇಶ ಆಗಿರಲಿಲ್ಲ. ಹೀಗಾಗಿ ಆ ನೋವಲ್ಲಿ ಮಾತನಾಡಿದ್ದೀನಿ ಅನ್ನುವಂಥದ್ದು ಬೇಳೂರವರ ಮಾತು. ಕ್ಯಾಮ್ರಾಮನ್ ಸೈಯದ್ ಜೊತೆ ಪ್ರಮೋದ್, TV9 ಬೆಂಗಳೂರು.